ಈಗ 20 ಸೆಕೆಂಡ್ಗಳ 20 ಸುದ್ದಿಗಳು. ದಾವಣಗೆರೆಯಲ್ಲಿ ಬಂಧಿಸಲಾಗಿರುವಂತಹ ಶಂಕಿತ ಉಗ್ರ ಸುಹೇಲ್ ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳು ಬಹಿರಂಗವಾಗಿದೆ. ಅಯೋಧ್ಯೆ ರಾಮಮಂದಿರ ಬಾಂಬ್ನಿಂದ ಸ್ಫೋಟಿಸಲು ಬಯಸ್ತೇನೆ ಎಂದು ಪೊಲೀಸರ ಬಳಿ ಹೇಳಿದ್ದಾನೆ. ಇನ್ನು ಈತನ ಮೊಬೈಲ್ನಲ್ಲಿ ಪಾಕಿಸ್ತಾನ ಕೋಡ್ ಇರುವಂತಹ ಸಂಖ್ಯೆಯಲ್ಲಿ ರಾಣಾ ಭಾಯ್ ಅಂತ ಹೆಸರಿರುವುದು ಪತ್ತೆಯಾಗಿದೆ. ಬೆಂಗಳೂರಿನ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಸುಗಮವಾಗಿದೆ. ನಿನ್ನೆ ಸಂಜೆ 6:30ಕ್ಕೆ ಬೈಯಪ್ಪನಹಳ್ಳಿಯಿಂದ ಮೆಜೆಸ್ಟಿಕ್ಗೆ ಹೊರಟಿದ ಮೆಟ್ರೋ ರೈಲು ಕಬ್ಬನ್ ಪಾರ್ಕ್ ಮೆಟ್ರೋ ರೈಲು ನಿಲ್ದಾಣದ ಬಳಿ ಬರ್ತಿದ್ದಂತೆ ನಿಂತು ಬಿಟ್ಟಿತು. ಸತತ 9 ಗಂಟೆಗಳ ಕಾಲ ರಿಪೇರಿಯ ನಂತರ ಅಂದ್ರೆ ನಸುಕಿನ ಜಾವ 3:30ಕ್ಕೆ ತಾಂತ್ರಿಕ ದೋಷವನ್ನ ಸರಿಪಡಿಸಲಾಯಿತು. ಬೆಂಗಳೂರಿನಲ್ಲಿ ಸಂಪಿಗೆಹಳ್ಳಿಯಲ್ಲಿ ವೃದ್ಧ ದಂಪತಿ ಸಾವು ಪ್ರಕರಣ ತಿರುವನ್ನ ಪಡೆದುಕೊಂಡಿದೆ. ವೃದ್ಧೆ ಸುಮಿತ್ರಾ ಸತ್ತಿದ್ದು ಕೊಲೆಯಿಂದಲ್ಲ, ಹೃದಯಾಘಾತದಿಂದ ಎಂಬುದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಆದರೆ ತಂದೆಯೇ ಕೊಂದಿದ್ದಾರೆ ಅಂತ ಮಗ ದೂರನ್ನ ನೀಡಿದ. ಪತ್ನಿ ಸಾವಿನಿಂದ ಮನನೊಂದಿದಂತಹ ಪತಿ ಶಿವಾನಂದಂ ಆತ್ಮಹತ್ಯೆಗೆ ಶರಣಾಗಿದ್ರು. ರಾಜ್ಯದ ಕೋರ್ಟ್ಗಳಿಗೆ ಹುಸಿ ಬಾಂಬ್ ಬೆದರಿಕೆ ಮುಂದುವರೆದಿದೆ. ಇಂದು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬಿಟ್ಟಿರುವ ಬೆದರಿಕೆ ಬಂದಿದೆ. ನ್ಯಾಯಾಧೀಶರ ಇಮೇಲ್ಗೆ ಕಿಡಿಗೇಡಿಗಳು ಬೆದರಿಕೆ ಸಂದೇಶ ಕಳಿಸಿದ್ದಾರೆ. ಈ ವಿಚಾರ ತಿಳಿದಾದಂತೆ ಕೋರ್ಟ್ನಲ್ಲಿದ್ದವರು ಹೊರಬಂದಿದ್ದಾರೆ. ಪೊಲೀಸರು, ಶ್ವಾನದಳ ಹಾಗೆ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಕೋರ್ಟ್ನಲ್ಲಿ ಶೋಧ ನಡೆಸಿದರು. ಉತ್ತರ ಕನ್ನಡ ಜಿಲ್ಲೆಯ ಕಾಳಗಿನಕೊಪ್ಪ ಗ್ರಾಮದ ಮನೆಯಲ್ಲಿ ನಾಡಬಾಂಬ್ ಸ್ಫೋಟ ಪ್ರಕರಣ ತನಿಖೆ ಮತ್ತಷ್ಟು ವೇಗ ಪಡೆದಿದೆ. ಈ ಪ್ರಕರಣದ ಬೆನ್ನಲ್ಲೇ ಮತ್ತೆ 2 ನಾಡಬಾಂಬ್ಗಳು ಪತ್ತೆಯಾಗಿದೆ. ಕಾಳಗಿನಕೊಪ್ಪ ಗ್ರಾಮದ ಕೆರೆಯ ಬಳಿ 2 ನಾಡಬಾಂಬ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ವಸಂತ್ ಕುರವ ನಾಪತ್ತೆಯಾಗಿದ್ದು ಆತನಿಗಾಗಿ ಶೋಧ ನಡೆಸಲಾಗುತ್ತಿದೆ. ತುಮಕೂರಿನಲ್ಲಿ ಅಪಘಾತ ಎಂಬಂತೆ ಬಿಂಬಿಸಿ ಅಣ್ಣನಿಂದಲೇ ತಮ್ಮನ ಕೊಲೆ ಪ್ರಕರಣ ಸಂಬಂಧ ಮತ್ತಷ್ಟು ಸ್ಫೋಟಕ ಅಂಶ ಬಯಲಾಗಿದೆ. 30 ಲಕ್ಷ ವಿಮೆ ಹಣಕ್ಕಾಗಿ ತಮ್ಮ ರಮೇಶನನ್ನ ಅಣ್ಣ ಹನುಮಂತರಾಜು ಕೊಲೆ ಮಾಡಿರೋದು ತನಿಖೆಯಿಂದ ತಿಳಿದು ಬಂದಿದೆ. ರಮೇಶನ ಅಣ್ಣ ಹನುಮಂತರಾಜು, ಲಕ್ಷ್ಮೀಕಾಂತ, ನವೀನ ಮತ್ತು ಜಿಲಾನಿ ಎಂಬುವರು ಈ ಕೃತ್ಯವೆಸಗಿದ್ರು. ಹಾಸನ ಜಿಲ್ಲೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಕಾರ್ ಪಲ್ಟಿಯಾಗಿದೆ. ಕಾರ್ ಚಲಾಯಿಸುತ್ತಿದ್ದ ವೈದ್ಯರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಆಲೂರು ತಾಲೂಕಿನ ಪಾಳ್ಯ ಬಳಿ ಈ ಅಪಘಾತವಾಗಿದೆ. ಹಾಸನ ನಗರದ ಜನಪ್ರಿಯ ಆಸ್ಪತ್ರೆ ಮಾಲೀಕ ಡಾಕ್ಟರ್ ಅಬ್ದುಲ್ ಬಶೀರ್ ಪುತ್ರ ಡಾಕ್ಟರ್ ಶಾರುಖ್ ಅಬ್ದುಲ್ಲಾ ಕಾರ್ ಚಲಾಯಿಸುತ್ತಿದ್ದರು. ಬಳ್ಳಾರಿ ನಗರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬೊಲೆರೋ ವಾಹನ ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸ್ಥಳೀಯರ ನೆರವಿನಿಂದ ಚಾಲಕ ಬಚಾವಾಗಿದ್ದಾರೆ. ಚಾಲಕ ವಾಹನವನ್ನ ವೇಗವಾಗಿ ಚಾಲನೆ ಮಾಡಿದ್ದೇ ಘಟನೆಗೆ ಕಾರಣ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೋಲಾರದ ಕೆಜಿಎಫ್ ಆರ್ಟಿಒಗೆ ಸೇರಿದ ವಾಹನ ಅಪಘಾತ ಮಾಡಿದೆ. ಬಂಗಾರಪೇಟೆ ಪಟ್ಟಣದ ಪಾಷಾ ಗ್ಯಾರೇಜ್ ಬಳಿ ಆರ್ಟಿಒಗೆ ಸೇರಿದ ಬೊಲೆರೋ ವಾಹನವು ಮುಂದೆ ಹೋಗುತ್ತಿದ್ದ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಎಆರ್ಟಿಒ ಇನ್ಸ್ಪೆಕ್ಟರ್ ಮುನಿಕೃಷ್ಣ ಇದ್ದ ವಾಹನವನ್ನ ಹೋಂಗಾರ್ಡ್ ಚಲಪತಿ ಎಂಬುವರು ಚಾಲನೆ ಮಾಡುತ್ತಿದ್ದರು. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕಾರ್ ರಿಪೇರಿ ಮಾಡಿಸಿಕೊಡುವ ಭರವಸೆ ನೀಡಿದ್ದಾರೆ.